ನಾನೇ ಹೋಗಿ ಕೇಳಿದ್ದು ಏನು ಸರ್ ಹಿಂಗೆ ಮಾಡ್ಬಿಟ್ಟಿದ್ದೀರಾ ಅಂತ. ನಾಚಿಕೆ ಗಡ ಆಗ್ಬೇಕು ಇವ್ರಿಗೆಲ್ಲ. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಗೆ ಸೇರಿರುವಂತಹ ರಾಜಾಪುರ ಎಂಬ ಗ್ರಾಮದಲ್ಲಿದ್ದೀವಿ. ಇವತ್ತು ಇಲ್ಲಿ ಏನಪ್ಪ ಸಮಸ್ಯೆಗಳಂದರೆ, ಇಲ್ಲಿ ಈಜಡಿ ನೀರು ಏನಂದರೆ ಒಂದು ಕಾಮಗಾರಿ ಒಂದು ಟೆಂಡರ್ ತೊಗೊಂಡಿರುವಂತಹ ವೇಣುಗೋಪಾಲ್ ಎಂಬುವಂತಹ ವ್ಯಕ್ತಿ ಕಾಮಗಾರಿ ಮಾಡುವಂತಹ ವಿಚಾರದಲ್ಲಿ ಏನು ಈಜಡಿ ನೀರುಗಳನ್ನು ನೋಡಿ ಈ ರೀತಿ ಕುಂಟೆಗಳಿಗೆ ಬಿಟ್ಟಿರುವಂತಹ ಘಟನೆ ನೋಡ್ತಾ ಇರ್ಬೋದು. ದನಕರುಗಳೆಲ್ಲ ಮೇಯುವಂತಹ ಜಾಗಗಳಲ್ಲಿ ಈ ರೀತಿ ನೀರುಗಳನ್ನು ಬಿಟ್ಟಿರೋದು. ಇಂಥವ್ರಿಗೆಲ್ಲ ಗುತ್ತಿಗೆದಾರರು ಎಷ್ಟೆಲ್ಲ ಲಂಚಗಳನ್ನು ಕೊಟ್ಟು ಬಂದು ಗುತ್ತಿಗೆದಾರರು ಕೆಲಸಗಳನ್ನು ತಗೊಳ್ತಾರೆ. ಆದರೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟೆಲ್ಲ ದನಕರುಗಳಿಗೆಲ್ಲ ಆಗ್ಬೋದು, ಎಷ್ಟು ಕೆಟ್ಟ ನೀರುಗಳಿಂದ ಬಂದು ಈ ರೀತಿ ಕುಂಟೆಗಳಿಗೆ ಬಂದು ನೀರುಗಳೆಲ್ಲ ತುಂಬಿ ಹೋಗ್ತಾ ಇದೆ. ಆದರೆ ನೋಡ್ತಾ ಇರ್ಬೋದು ಸಾರ್ವಜನಿಕರಿಗೆ ಸಮಸ್ಯೆಗಳಾಗ್ಬೋದು, ಯಾವ ರೀತಿ ಕುಂದುಕೊರತೆಗಳನ್ನು ನೋಡಬೇಕು. ಹಾಗೆ ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಏನು PDO ಅಧಿಕಾರಿಗಳಿಗೆ ಗಮನಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಸರ್ಕಾರದಿಂದ ಪ್ರತಿಯೊಂದು ಸವಲತ್ತುಗಳನ್ನು, ಸರ್ಕಾರದಿಂದ ಸಂಬಳಗಳನ್ನು ತಗೊಳ್ತಾರೆ ಅಧಿಕಾರಿಗಳು. ಈ ರೀತಿ ಗಮನ ಹರಿಸೋದಿಲ್ಲ. ಸಾರ್ವಜನಿಕರಿಗೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರ್ತವೆ, ಕುಂದುಕೊರತೆಗಳಾಗ್ತಾ ಇರ್ತವೆ. ಇದ್ರ ಬಗ್ಗೆ ನೀವು ಗಮನ ಹರಿಸೋದಿಲ್ಲ. ಹಾಗೆ ಈಜಡಿ ನೀರು ಒಂದು ಕಾಮಗಾರ ಆಗಿದೆ ರಾಜಾಪುರದಲ್ಲಿ. ಅವರು ಟೆಂಡರ್ ತಗೊಂಡಿರುವಂತಹ ವೇಣುಗೋಪಾಲ್ ಎಂಬುವಂತಹ ವ್ಯಕ್ತಿ ಈ ರೀತಿ ಈಜಡಿ ನೀರುಗಳನ್ನು ಕುಂಟೆಗಳಿಗೆ, ಕೆರೆಗಳಿಗೆ ಬಿಟ್ಟಿದ್ದಾರೆ. ಇದನ್ನು ಯಾವುದೇ ರೀತಿ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿಲ್ಲ. ಇವರಿಗೆ ಯಾವ ರೀತಿ ಬಿಲ್ಗಳನ್ನು ಪಾಸ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು. ನವೀನ್ ಎಂಬುವಂತಹ ವ್ಯಕ್ತಿಗಳಿಗೆ ನಾವು ಮನವಿ ಮಾಡ್ತೀವಿ, ಸಾರ್ ಮನವಿ ಮಾಡ್ತೀವಿ. ದಯವಿಟ್ಟು ಈ ಕಾಮಗಾರಿಯನ್ನು ಮತ್ತೆ ಮಾಡಿ ಅದನ್ನು ಯಥಾಚಿತಿಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಿರೋ ಥರ ನೀವು ನೋಡ್ಕೊಳ್ಬೇಕು. ಹಾಗೆ ನೋಡ್ತಾ ಇರ್ಬೋದು ಇದಕ್ಕೆ ಅವರು ಕಲೆಕ್ಷನನ್ನು ಕೊಡಬೇಕಿತ್ತು. ಅವರು ಇದು ಬಂದು ಏನಿದು ಏರಿಯಾ, ಇದು ಹೌಸಿಂಗ್ ಬೋರ್ಡ್ ಅಲ್ವಾ? ಹೌಸಿಂಗ್ ಬೋರ್ಡ್ನ ಒಂದು ಚೇಂಬರ್ಗೆ ಇದಕ್ಕೆ ಮೇನ್ ವಾಲ್ಗೆ ಕೊಡಬೇಕಿತ್ತು. ಅವರು ಇಲ್ಲಿಗೆ ಕಲೆಕ್ಷನ್ ಕೊಟ್ಟಿಲ್ಲ. ಮ್ಯಾಕ್ಸಿಮಮ್ ಅಲ್ಲಿಂದ ಒಂದು 500 ಮೀಟ್ರ್ ಇಲ್ಲ 400 ಮೀಟ್ರ್ ಅಂತರ ಇರ್ಬೋದು ಇದು ನಾನ್ ವಾಲಿಂದ ಈ ಮೇನ್ ವಾಲ್ಗೆ ಕೊಡೋದಕ್ಕೆ. ನೋಡ್ತಾ ಇರ್ಬೋದು ಯಾವ ರೀತಿ ಈಜಡಿ ನೀರಿನ ಸಮಸ್ಯೆಗಳು ನೋಡ್ತಾ ಇರ್ಬೋದು. ಎಲ್ಲ ನೀವು ಪಂಚಾಯಿತಿನ ಅಭಿವೃದ್ಧಿ ಅಧಿಕಾರಿಗಳು ಗಮನ ಹರಿಸ್ಕೊಳ್ಬೇಕು. ಇದು ಮೋರಿ ನೀರಲ್ಲ ಸ್ವಾಮಿ, ಇದು ಈಜಡಿ ನೀರಿನ ಅವಸ್ಥೆ. ಇದು ನೋಡ್ತಾ ಇರ್ಬೇಕು ನೀವು, ಗಮನ ಹರಿಸೋದಿಲ್ಲ. ಸುಮ್ಮನೆ ಯಾರೋ ಒಬ್ಬರು ವ್ಯಕ್ತಿಗಳು ಬಂದು ಟೆಂಡರ್ಗಳನ್ನು ತಗೊಂಡು ಬಂದು ಕಾಮಗಾರಿಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಸಾರ್ವಜನಿಕರಿಗೆಲ್ಲ ಎಷ್ಟೆಲ್ಲ ಕುಂದುಕೊರತೆಗಳಿಗೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ ನೀವು. ಹಾಗಾಗಿ ನಿಮಗೆ ನಾವು ಮಾಹಿತಿಯನ್ನು ಕೊಡೋದು ಏನಕ್ಕೋಸ್ಕರ ಹೇಳ್ತೀವಿ ಅಂದರೆ, ನೋಡಿ ನಾವೇನು ಸುಮ್ಮನೆ ಇಲ್ಲಿ ಬೇರೆ ಕೆಲಸಗಳ ಉದ್ದೇಶಗಳೇ ಇಟ್ಕೊಂಡು ನಿಮ್ಮನ್ನು ಎಳಿಬೇಕು ಅನ್ನೋ ಉದ್ದೇಶ ಇಲ್ಲ ಸ್ವಾಮಿ. ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಈಜಡಿ ನೀರನ್ನು ಯಾವ ರೀತಿ ಬಿಟ್ಟಿದ್ದಾರೆ ನೋಡಿ. ನೋಡ್ತಾ ಇದ್ದೀರಾ? ಗಮನ ಹರಿಸ್ಬೇಕು ನೀವು. ಇದೇನು ಮಳೆ ಬಿದ್ದಿದೆಯಾ? 3 ದಿನ 4 ದಿನ ಮಳೆ ಬಿದ್ದಿಲ್ಲ ಸ್ವಾಮಿ. ಮಳೆ ನೀರಲ್ಲ ಸ್ವಾಮಿ ಇದು, ಮೋರಿ ನೀರಲ್ಲ ಸ್ವಾಮಿ ಇದು. ಅರ್ಥ ಆಯ್ತಾ? ಹಾಗೆ ನಮ್ಮ PDO ಅಧಿಕಾರಿಗಳು ದಯವಿಟ್ಟು ಇದಕ್ಕೆ ಗಮನ ಹರಿಸಿ. ಇದಕ್ಕೆ ಜಿಲ್ಲಾಧಿಕಾರಿಗಳಾದಂತಹ ನವೀನ್ ಅವರಿಗೆ ನಾವು ದಯವಿಟ್ಟು ಹೇಳ್ತೀವಿ, ಮನವಿ ಮಾಡ್ತೀವಿ. ಇವ್ರ ಮೇಲೆ ಈಗಲೇ ಆಕ್ಷನ್ ತಗೊಂಡು. ನೋಡ್ತಾ ಇರ್ಬೋದು ಇದೆಲ್ಲ ಹೌಸಿಂಗ್ ಬೋರ್ಡು, ಇಲ್ಲೆಲ್ಲ ಸೈಟ್ಗಳಿದ್ದಾವೆ. ಈ ಸೈಟ್ಗಳಿಗೆ ಯಾವ ರೀತಿ ನೀರನ್ನು ಹೋಗಿದೆ ಅನ್ನೋದು ಗಮನ ಹರಿಸ್ಬೇಕು. ಹಾಗೆ ನೋಡ್ತಾ ಇದ್ದೀರಾ, ಅಧಿಕಾರಿಗಳು ಗಮನ ಹರಿಸ್ಬೇಕು. ನೀವು ನೋಡಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ ಸಾರ್ವಜನಿಕರುಗಳಿಗೆ, ಇದೆಲ್ಲ ನೀವು ಗಮನ ಹರಿಸೋದಿಲ್ಲ. ಹಾಗೆ ನೋಡಿ ಇದು ಹೌಸಿಂಗ್ ಬೋರ್ಡ್ನ ಅವ್ಯವಸ್ಥೆ ಹೇಗಿದೆ ನೋಡ್ತಾ ಇರ್ಬೋದು. ನೋಡಿ ಹೌಸಿಂಗ್ ಬೋರ್ಡ್ನ ಅವ್ಯವಸ್ಥೆ ನೋಡಿ. ಇದೆಲ್ಲ ಈಜಡಿ ನೀರಿನ ಅವ್ಯವಸ್ಥೆ ನೋಡ್ತಾ ಇದ್ದೀರಾ?
ವೇಣುಗೋಪಾಲ್ ಅವರೇ, ನೀವು ನಾಲಾಯಕ ಕಾಮಗಾರಿ ಮಾಡೋದಕ್ಕೆ ನಾಲಾಯಕರಿ. ನೀವು ಜನಗಳನ್ನ ಮೋಸ ಮಾಡಿ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣೆರಚಿ ನೀವು ಬಂದು ಟೆಂಡರ್ಗಳನ್ನು ತಗೊಂಡು ಕೆಲಸಗಳನ್ನು ಮಾಡ್ತೀರಾ. ಈ ರೀತಿ ಸಾರ್ವಜನಿಕರಿಗೆ ಸಮಸ್ಯೆಗಳನ್ನು ಮಾಡ್ತೀರಾ ನೀವು. ನೋಡಿ, ನೋಡ್ತಾ ಇದ್ದೀರಾ? ಗಮನ ಹರಿಸ್ಬೇಕು. ಹಾಗೆ ನೋಡ್ತಾ ಇರ್ಬೋದು, ಇದು ಪ್ರತ್ಯೇಕವಾಗಿ ಹರಿಯುತ್ತಿರುವಂತಹ ನೀರು, ಈಜಡಿ ನೀರು. ಇದು ನೋಡ್ತಾ ಇದ್ದೀರಾ? ಇಲ್ಲೆಲ್ಲ ದನ ಕರುಗಳು, ಮನೆಗಳು ನೋಡಿ ಎಷ್ಟು ಸನಿಕ್ಕಿದ್ದಾವೆ, ಎಲ್ಲ ಹತ್ರ ಇದ್ದಾವೆ ಮನೆಗಳು. ಇಲ್ಲೆಲ್ಲ ಬಿಟ್ಟು ಈ ರೀತಿ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹೌಸಿಂಗ್ ಬೋರ್ಡ್ನ ಸೈಟ್ಗಳಿದ್ದಾವೆ. ಪ್ರತಿಯೊಬ್ಬರು ಜನ 1 ರೂಪಾಯಿಯನ್ನು ಕೂಡಿಟ್ಟು, ಅವರು ಟ್ಯಾಕ್ಸಿ ಡ್ರೈವರ್ಗಳಾಗ್ಬೋದು, ಆಟೋ ಚಾಲಕರಾಗ್ಬಾರ್ದು, ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ 1 ರೂಪಾಯಿ ಹಣವನ್ನು ಕೂಡಿಟ್ಟು ಅವರು ಒಂದು ಸೈಟನ್ನು ಖರೀದಿ ಮಾಡ್ತಾರೆ. ಆದರೆ ಇಲ್ಲಿನ ವ್ಯವಸ್ಥೆಗಳನ್ನು ನೋಡಿ, ಈ ರೀತಿ ಹೌಸಿಂಗ್ ಬೋರ್ಡ್ಗೆ, ಇದು ಹೌಸಿಂಗ್ ಬೋರ್ಡ್, ಇವರು 4 ಲಕ್ಷ 10 ಲಕ್ಷ 20 ಲಕ್ಷ ಕೊಟ್ಟು ಸೈಟ್ಗಳನ್ನು ಖರೀದಿ ಮಾಡಿರ್ತಾರೆ. ಆದರೆ ಇಲ್ಲಿ ಈಜಿ ನೀರಿನ ಸಮಸ್ಯೆಗಳನ್ನು ನೋಡ್ಬೋದು. ಈ ಕಾಮಗಾರಿಯನ್ನು ಅಚ್ಚುಕಟ್ಟಾಗಿ ಏನು ಒಬ್ಬ ವ್ಯಕ್ತಿ ಟೆಂಡರನ್ನು ತಗೊಂಡಿರ್ತಾರೆ, ಗುತ್ತಿಗೆದಾರರು, ಅವರು ಕೆಲಸಗಳನ್ನು ನೀಟಾಗಿ ಮಾಡಿದರೆ ಇದೆಲ್ಲ ಸಮಸ್ಯೆ ಇರ್ತಾ ಇರಲಿಲ್ಲ. ನೋಡ್ತಾ ಇದ್ದೀರಾ? ಓಕೆ, ಇಲ್ಲಿ ನೋಡಿ, ಇದು ಸೈಟ್, ಇದು ನೋಡ್ತಾ ಇದ್ದೀರಾ? ಇದು ನೋಡಿ ಹೌಸಿಂಗ್ ಬೋರ್ಡ್ನ ಸೈಟ್ ವಿಚಾರಗಳು ನೋಡ್ತಾ ಇರ್ಬೋದು. ಇಲ್ಲಿ ಪ್ರತಿಯೊಂದು ಸೈಟ್ಗಳಿಗೆ 4 ಇಂಚ್ ಪೈಪನ್ನು ಹಾಕಿ ಅವರು ಪ್ರತ್ಯೇಕವಾಗಿ ಒಂದು ಚೇಂಬರ್ ಮುಖಾಂತರವಾಗಿ ಹೋಗೋದಕ್ಕೆ ಒಂದು ರಸ್ತೆಯನ್ನು ಮಾಡಿರ್ತಾರೆ, ಪೈಪ್ಲೈನನ್ನು ಅಳವಡಿಕೆ. ಆದರೆ ಇದೇನಾಗಿದೆ ಅಂದರೆ, ಅವ್ರು ಹಾಕಿರೋದು 1 ಅಡಿ ಪೈಪ್ ಹಾಕಿರ್ತಾರೆ ಮೋಸ್ಟ್ಲಿ. ಆ 1 ಅಡಿ ಪೈಪ್ ಮುಖಾಂತರ ರಿವರ್ಸಲ್ಲಿ ಬಂದಿರುವಂತಹ ನೀರು. ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ನೋಡಿ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರುವಾಗ ಇಲ್ಲೆಲ್ಲ ದನ ಕರುಗಳೆಲ್ಲ ಮೇಯ್ತಾ ಇರ್ತವೆ. ನೋಡ್ತಾ ಇರ್ಬೋದು ಈಜಡಿ ನೀರಿನ ಅವ್ಯವಸ್ಥೆ ನೋಡಿ. ನಾಚಿಗೆ ಆಗಬೇಕು ನಮ್ಮ PDO ಅಧಿಕಾರಿಗಳಿಗೆ. ಸುಮ್ಮನೆ ಕೂತ್ಕೊಳ್ತೀರಾ, ಕೆಲಸಗಳನ್ನು ಮಾಡ್ತಾ ಇರಲ್ಲ. ಯಾವಾಗಲೇ ಒಂದು ಸತಿ ಕಚೇರಿಗಳಲ್ಲಿ ಬಂದರೆ ಕಚೇರಿಗಳಲ್ಲಿ ಅಧಿಕಾರಿಗಳು ಸಹ ಇರೋದಿಲ್ಲ. ಇನ್ನು ಎಷ್ಟು ಮಟ್ಟಕ್ಕೆ ನೀವು ಕೆಲಸಗಳನ್ನು ಮಾಡ್ತೀರಿ ಸ್ವಾಮಿ? ನೋಡಿ, ಸಾರ್ವಜನಿಕರಿಗಳಿಗೆಲ್ಲ ಎಷ್ಟೆಲ್ಲ ಕುಂದುಕೊರತೆಗಳು ಸಮಸ್ಯೆಗಳಾಗ್ತವೆ ನೋಡಿ. ಈ ರೀತಿ ಕಳಪೆ ಕಾಮಗಾರಿಗಳನ್ನ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ನೋಡಿ. ನೋಡಿ ವೀಕ್ಷಕರೇ, ಮಾಡಿ ನೋಡಿ ವೀಕ್ಷಕರೇ, ಇದು ಮೇನ್ ಚೇಂಬರು. ಇಲ್ಲಿಂದ ಸರಿ ಸುಮಾರು ಅಲ್ಲಿ ಗಂಟ ಹೋಗ್ಬೇಕು. ನಮಗೆ ಅಲ್ಲಿ ಗಂಟ ಹೋದರೆ ಇದು ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ. ಟೆಂಡರ್ ತಗೊಂಡಿರುವಂತಹ ವ್ಯಕ್ತಿ ವೇಣುಗೋಪಾಲ್ ಎಂಬುವಂತಹ ವ್ಯಕ್ತಿ ಈ ಕಾಮಗಾರಿಯನ್ನು ದಯವಿಟ್ಟು ಇದನ್ನು ಮತ್ತೆ ಕೆಲಸವನ್ನು ಮಾಡಬೇಕು.